ವೀಕ್ಷಕರೇ, ಪುರಾಣಗಳ ಪ್ರಕಾರ ಮಕರ ಸಂಕ್ರಾಂತಿಯನ್ನ ಸಂಕ್ರಮಣ ಕಾಲ, ಸರ್ವಶ್ರೇಷ್ಠ ಕಾಲ, ಪಾಪನಾಶಕ ದಿನ, ಜ್ಞಾನಕಾರಕ ದಿನ, ಕಲ್ಯಾಣಕಾರಕ ದಿನ, ಉತ್ತರಾಯಣ ಕಾಲದ ಸಂಕ್ರಾಂತಿ ಎಂದೇ ಕರೆಯುವ ಪರಿಪಾಠವಿದೆ. ಇನ್ನು ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶವಾಗಿರೋದ್ರಿಂದ ಮಕರ ಸಂಕ್ರಾಂತಿಯನ್ನ ಸುಗ್ಗಿಯ ಹಬ್ಬ ಎಂದು ಕೂಡ ಕರೆಯಲಾಗುತ್ತೆ. ಈ ಹಬ್ಬದಲ್ಲಿ ಎಳ್ಳು ಬೀರುವುದು, ಶೇಂಗಾ, ಕೊಬ್ಬರಿ ಇದನ್ನೇ ಹೆಚ್ಚಾಗಿ ಬಳಕೆ ಮಾಡುವುದರ ಹಿಂದೆ ಒಂದು ವೈಜ್ಞಾನಿಕ ಸತ್ಯ ಕೂಡ ಅಡಗಿದೆ. ಸಾಮಾನ್ಯವಾಗಿ ಈ ವೇಳೆ ಚಳಿ ಹೆಚ್ಚು ಇರೋದ್ರಿಂದ ನಮ್ಮ ದೇಹದ ಚರ್ಮ ಎಣ್ಣೆಯ ಅಂಶವನ್ನು ಕಳೆದುಕೊಳ್ಳುತ್ತೆ. ಹಾಗಾಗಿ ಇವುಗಳನ್ನೇ ಹೆಚ್ಚಾಗಿ ತಿಂದ್ರೆ ದೇಹಕ್ಕೆ ಬೇಕಾದ ಎಣ್ಣೆ ಅಂಶ ಸಿಗುತ್ತೆ ಅನ್ನುವ ಸತ್ಯ ಕೂಡ ಇದರಲ್ಲಿ ಅಡಗಿದೆ. ಈ ಹಬ್ಬವನ್ನ ಇಡೀ ದೇಶವೇ ಆಚರಣೆ ಮಾಡುತ್ತೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಲ್ಲಿ ಆಚರಣೆ ಮಾಡಲಾಗುತ್ತೆ. ಮಕರ ಸಂಕ್ರಾಂತಿ ಹಾಗೂ ವಿವೇಕಾನಂದ ಜಯಂತಿಯನ್ನ ತುಮಕೂರಿನ ಬಟವಾಡಿ ಬಳಿಯ ಚೇತನ ವಿದ್ಯಾಮಂದಿರದಲ್ಲಿ ಜನವರಿ 12ರಂದು ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಅದೇನು ಅನ್ನೋದನ್ನ ನಾನು ನಿಮ್ಮ ಮುಂದೆ ಇಡ್ತೇನೆ, ನೋಡೋಣ ಬನ್ನಿ. ಹೌದು ಸ್ನೇಹಿತರೆ, ಚೇತನ ವಿದ್ಯಾಮಂದಿರದ ವಿಶೇಷ ಅಂದ್ರೆ ಅಲ್ಲಿನ ಬಹುತೇಕ ಶಿಕ್ಷಕರು ಮಹಿಳೆಯರೇ ಆಗಿದ್ದಾರೆ. ಪುರುಷ ಶಿಕ್ಷಕರನ್ನ ಬ್ಯಾಟರಿ ಹಾಕಿ ಹುಡುಕಿದ್ರು ಒಂದು 4-5 ಮಂದಿ ಸಿಗಬಹುದೇನೋ. ಅದು ಆ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳೆಸಿಕೊಂಡು ಬಂದಿರುವ ಒಂದು ಶಿಸ್ತು. ಮಹಿಳಾ ಶಿಕ್ಷಕರೇ ಯಾಕೆ ಹೆಚ್ಚು ಅಂದ್ರೆ ಮೊದಲು ಬರುವ ಉತ್ತರ ಮಕ್ಕಳ ಸುರಕ್ಷತೆ, ಎರಡನೆಯದು ಮಹಿಳಾ ಶಿಕ್ಷಕರಲ್ಲಿ ಕೆಲಸದ ಬಗ್ಗೆ ಇರುವ ಶ್ರದ್ಧೆ, ಬದ್ಧತೆ, ಮಕ್ಕಳನ್ನ ಕೇರ್ ಮಾಡುವ ರೀತಿಗೆ ಶಿಕ್ಷಣ ಸಂಸ್ಥೆಯವರು ಮಾರು ಹೋಗಿದ್ದಾರೆ. ಅದರಲ್ಲೂ ಇಂತಹ ವಿಶೇಷ ಕಾರ್ಯಕ್ರಮಗಳು ಅಂದ್ರೆ ಅಲ್ಲಿನ ಸಿಬ್ಬಂದಿ ಹಾಗೂ ಶಿಕ್ಷಕ ವರ್ಗಕ್ಕೆ ಒಂದು ರೀತಿ ಸೆಲೆಬ್ರೇಷನ್ ಟೈಮ್. ಅವರು ಸ್ವಲ್ಪವೂ ಸಿಡುಕೊಳ್ಳಲ್ಲ, ಬೇಸರ ಮಾಡ್ಕೊಳ್ಳಲ್ಲ. ಬದಲಿಗೆ ತಮ್ಮ ಒಳಗೆ ಅದೇನು ನೋವಿದ್ರೂ ಅದನ್ನ ಶಾಲಾ ವಾತಾವರಣದಲ್ಲಿ ತೋರಿಸ್ಕೊಳ್ಳಲ್ಲ. ಅಷ್ಟು ನೀಟಾಗಿ ತಮ್ಮ ವೃತ್ತಿ ಶ್ರೇಷ್ಠತೆಯನ್ನ ಮೆರೆಯುವಲ್ಲಿ ಎಲ್ಲರೂ ಸಮಾನವಾದ ಎಫರ್ಟ್ ಹಾಕ್ತಾರೆ. ಇನ್ನು ಮಕರ ಸಂಕ್ರಾಂತಿ ಹಬ್ಬ ಎನ್ನುವ ಕಾರಣಕ್ಕೆ ಮಕ್ಕಳಿಗೆ ಅಂದು ಓದುವ, ಪಾಠ ಕೇಳುವ ಅಥವಾ ಲಂಚ್ ಬಾಗ್ ಹೆಗಲ ಮೇಲೆ ಹೊತ್ತು ತರುವ ಉಸಾಬರಿ ಇರಲಿಲ್ಲ. ಹಾಗಾಗಿ ಅವರವ್ರ ಮನಸ್ಸಿಗೆ ಒಪ್ಪುವಂತ ಡ್ರೆಸ್ ಧರಿಸಿ ಬಂದಿದ್ದ ಮಕ್ಕಳ ಕಲರವ ಕಣ್ ತುಂಬಿಕೊಳ್ಳೋದೇ ಆನಂದವಾದ ಸಂದರ್ಭವಾಗಿತ್ತು. ಪುಟ್ಟ ಮಕ್ಕಳು ತಮ್ಮ ತಮ್ಮ ಆಟದಲ್ಲಿ ಮಗ್ನರಾಗಿದ್ರು. ಕೆಲ ಹುಡುಗರು ಪಂಚೆ ಹುಟ್ಟು ಶರ್ಟ್ ಹಾಕೊಂಡು ಬಂದಿದ್ರು. ಇನ್ನು ವಿದ್ಯಾರ್ಥಿನಿಯರನ್ನ ಕೇಳಬೇಕಾ, ಬಗೆ ಬಗೆಯ ಡ್ರೆಸ್ ತೊಟ್ಟು ಬಂದು ಶಾಲೆಯ ಮುಂದೆ ಕಲರ್ ರಂಗೋಲಿ ಹಾಕಿ ಹಬ್ಬಕ್ಕೆ ಮೆರುಗು ತರುವ ಕೆಲಸದಲ್ಲಿ ತೊಡಗಿದ್ರು.
ಇದಾದ ಬಳಿಕ ವೇದಿಕೆ ಕಡೆ ಗಮನ ಹರಿಸಬೇಕಂದ್ರೆ ಅಲ್ಲಿ ಸಂಕ್ರಾಂತಿ ಹಬ್ಬದ ಮೆರುಗು ಕಣ್ಣಿಗೆ ರಾಚುವಂತಿತ್ತು. ಬಗೆ ಬಗೆಯ ದವಸ ಧಾನ್ಯಗಳ ರಾಶಿ, ಎಳ್ಳು ಬೆಲ್ಲ, ಕಬ್ಬು ಸೇರಿದಂತೆ ರೈತನ ಬದುಕನ್ನೇ ಬಿಂಬಿಸುವಂತ ಕಲಾತ್ಮಕ ವಸ್ತುಗಳನ್ನು ಜೋಡಿಸಿ ವೇದಿಕೆಗೆ ಮೆರುಗು ತರಲಾಗಿತ್ತು. ವಿದ್ಯಾಮಂದಿರ ಬಟ್ವಾಡಿ ಪ್ರೈಮರಿ ಅಂಡ್ ನರ್ಸರಿ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆನ ಮಾಡ್ತಾ ಇದ್ದೀವಿ. ಈ ಸಂಭ್ರಮದ ಸಮಯದಲ್ಲಿ ಮಕ್ಕಳು ಎಲ್ಲರೂ ಕಲರ್ಫುಲ್ ಆಗಿ ಬಂದಿದ್ದಾರೆ ಮತ್ತು ನಮ್ಮ ಎಲ್ಲ ಟೀಚರ್ಸು ಕಲರ್ಫುಲ್ ಆಗಿದ್ದಾರೆ. ಇಲ್ಲಿ ಒಂದು ಹಬ್ಬದ ವಾತಾವರಣ ಇದೆ. ಇಡೀ ನಮ್ಮ ಶಾಲೆನ ತಳಿರು ತೋರಣಗಳಿಂದ ಜೊತೆಗೆ ಕೈಟ್ ಗಾಳಿಪಟ ಕೂಡ ಮಕ್ಕಳೇ ಮಾಡ್ಕೊಂಡು ಬಂದಿರೋದು. ಮತ್ತು ಇಲ್ಲಿ ಎಲ್ಲ ದವಸ ಧಾನ್ಯಗಳ ರಾಶಿನ ಹಾಕಿದ್ದೀವಿ. ಅದೆಲ್ಲ ಯಾವುದು ನಾವು ಕೊಂಡ್ಕೊಂಡು ಬಂದಿದ್ದಲ್ಲ, ಯಾವುದೋ ಕೆಲವೊಂದನ್ನು ಮಾತ್ರ ಶಾಲೆ ಕಡೆಯಿಂದ ನಾನು ಕೊಡಿಸಿದ್ದೀನಿ. ಮಿಕ್ಕಿದ್ದೆಲ್ಲ ನಮ್ಮ ಪೋಷಕರು ಅವರ ಮಕ್ಕಳ ಕೈಯಲ್ಲಿ ಕಳಿಸಿದ್ದಾರೆ. ನನ್ನ ಹೆಸರು ತೇಜಸ್. ಇವತ್ತು ನಮ್ಮ ಸ್ಕೂಲಲ್ಲಿ ಸಂಕ್ರಾಂತಿ ಹಬ್ಬ ಮಾಡುತ್ತಿದ್ದೇವೆ. ಯಾಕೆ ಪಂಚೆ ಎಲ್ಲ ಡ್ರೆಸ್ ಬಂದಿದ್ದೀರಾ? ಸಂಕ್ರಾಂತಿ ಹಬ್ಬ ಸ್ಪೆಷಲ್. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಗೋಪೂಜೆಯನ್ನ ನೆರವೇರಿಸಿದ ಶಾಲಾ ಆಡಳಿತ ಮಂಡಳಿಯ ಮುಖ್ಯಸ್ಥರು ಬಳಿಕ ವೇದಿಕೆ ಕಾರ್ಯಕ್ರಮದ ಕಡೆ ಧಾವಿಸಿ ಬಂದರು. ಈ ವೇಳೆ ಮಕ್ಕಳಿಂದ ಪ್ರಾರ್ಥನೆ, ಅದರಲ್ಲೂ ಪುಟ್ಟ ಮಕ್ಕಳು ತಮ್ಮ ತೊದಲ ನುಡಿಯಲ್ಲಿ ಹಾಡುತ್ತಿದ್ದ ನುಡಿಗಳು ನೋಡೋಕೆರಡು ಕಣ್ಣು ಸಾಲದೆಂಬಂತೆ ಇತ್ತು. ಬಳಿಕ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು.
ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಶೇಷ ಅಂದ್ರೆ ಮಕ್ಕಳಿಗೆ ಶಿಕ್ಷಣದ ಜೊತೆ ಒಂದಷ್ಟು ಸಂಸ್ಕಾರದ ಪಾಠವನ್ನ ಹೇಳಿಕೊಡುವ ಪರಿಪಾಠ ಈ ಶಾಲೆಯಲ್ಲಿದೆ. ಅದರ ಭಾಗವಾಗಿ ಸಮಾಜದಲ್ಲಿ ಅಸಹಾಯಕರು ಅಶಕ್ತರ ಬೆನ್ನಿಗೆ ನಿಲ್ಲಬೇಕೆಂದು ಸಂದೇಶ ಸಾರುವ ಸಲುವಾಗಿ ಮಕ್ಕಳುಗಳು ಮನೆಯಿಂದ ಒಂದಷ್ಟು ದವಸ ಧಾನ್ಯ ಕಲೆಕ್ಟ್ ಮಾಡಿ ಅನಾಥಾಶ್ರಮಕ್ಕೆ ನೀಡಬೇಕೆಂಬ ಸಂಕಲ್ಪವನ್ನ ಶಾಲಾ ಆಡಳಿತ ಮಂಡಳಿ ಮಾಡಿದ್ದು ಈ ಹಬ್ಬದ ವಿಶೇಷಗಳಲ್ಲಿ ಪ್ರಮುಖವಾದ ಸಂಗತಿಯಾಗಿತ್ತು. ಅದು ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ರಾಗಿ ಇರ್ಬೋದು, ಆ ಎಲ್ಲ ಏನನ್ನು ನಾವು ಕಲೆಕ್ಟ್ ಮಾಡಿದೀವಲ್ಲ ಅದನ್ನ ಅನಾಥಾಶ್ರಮಕ್ಕೆ ಕೊಡ್ತೀವಿ. ಯಾಕೆ ಅನಾಥಾಶ್ರಮಕ್ಕೆ ಕೊಡ್ತೀವಿ ಅಂದರೆ ನಮ್ಮ ಮಕ್ಕಳಲ್ಲಿ ಆ ಒಂದು ಬಡವರಿಗೆ ನಾವು ಏನಾದರೂ ಒಂದು ಕೊಡಬೇಕು ಅನ್ನೋ ಭಾವನೆ ಈ ಚಿಕ್ಕ ಮಕ್ಕಳಿದ್ದಾಗ ಮಾತ್ರ ನಾವು ಡೆವಲಪ್ ಮಾಡಲಿಕ್ಕೆ ಸಾಧ್ಯ. ದೊಡ್ಡವರಾದ್ಮೇಲೆ ಏನಾದರೂ ಹೇಳಿದ್ರೆ ಅವ್ರು ಹೇಳ್ತಾರೆ ಬಿಡು ಸುಮ್ಮನೆ ಇವರು ಹೇಳ್ತಾರೆ, ಅಪ್ಪ ಅಮ್ಮ ಗುರುಗಳು ಲೆಕ್ಚರರ್ಸು ಯಾರ ಮಾತು ಕೇಳಲ್ಲ. ಅದೇ ನಾವು ಹೇಳಿದಾಗ ಈ ನರ್ಸರಿ ಮತ್ತು ಪ್ರೈಮರಿ ಲೆವೆಲಲ್ಲಿ ಹೇಳಿದಾಗ ಆ ಮಕ್ಕಳು ಅದನ್ನು ಎಸ್ ಮಿಸ್ ನಾವು ಮಾಡ್ತೀವಿ ಅಂತ ಎಷ್ಟು ಹುರುಪಿಂದ ದಿನಾ ಮಕ್ಕಳು ಆ ಕವರಲ್ಲಿ ಅಕ್ಕಿ ರಾಗಿ ತೊಗೊಂಡು ಬಂದು ನನ್ನ ಹತ್ರ ಬಂದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಆ ಖುಷಿಗೆ ಯಾವುದೇ ಲಿಮಿಟ್ಸ್ ಇಲ್ಲ, ಅದಕ್ಕೆ ಯಾವುದು ಮಿತಿನೂ ಇಲ್ಲ, ಯಾವುದು ಮ್ಯಾಚ್ ಕೂಡ ಆಗಲ್ಲ. ಅದರ ಜೊತೆಗೆ ಇವತ್ತು ಯುವ ದಿನಾಚರಣೆ ಅಂದರೆ ನಮ್ಮ ಸ್ವಾಮಿ ವಿವೇಕಾನಂದರ ಜಯಂತಿ ಇವತ್ತು, ಅದು ಕೂಡ ಇದರ ಜೊತೆಯಲ್ಲೇ ಆಚರಣೆ ಮಾಡ್ತೀವಿ. ಇದು ಮುಗಿದ ಮೇಲೆ ಎಲ್ಲ ಮಕ್ಕಳಿಗೆ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಇವತ್ತು ಲಂಚ್ ಅರೇಂಜ್ ಮಾಡಿದ್ದಾರೆ. ಅವರಿಗೆ ಪೊಂಗಲ್ ಇರುತ್ತೆ, ವಾಂಗಿಬಾತ್ ಇರುತ್ತೆ, ಮೊಸರನ್ನ, ಒಂದು ಸ್ವೀಟು, ಆಂಬೊಡೆ ಎಲ್ಲ ಪ್ರತಿ ಒಂದು ಮಗುನು ಇವತ್ತು ಇಲ್ಲೇ ಊಟ ಮಾಡುತ್ತೆ. ಆ ಮಕ್ಕಳಿಗೆ ಹಬ್ಬದ ಸಂಭ್ರಮ ಅಂದರೆ ಏನು ಅನ್ನೋದನ್ನು ನಮ್ಮ ಶಾಲೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಯಾಕೆಂದರೆ ಪೋಷಕರಿಗೆ ಇವಾಗ ಇಬ್ಬರು ಅಪ್ಪ ಅಮ್ಮ ಇಬ್ಬರು ವರ್ಕಿಂಗ್ ಇರೋದ್ರಿಂದ ಅವರಿಗೆ ಆ ಒಂದು ಹಬ್ಬದ ಸಂಭ್ರಮ, ಹಬ್ಬದಲ್ಲಿ ನಾವು ಏನೇನು ಮಾಡ್ತೀವಿ ಅದೆಲ್ಲ ಹೇಳೋ ಅಷ್ಟು ಪೇಷನ್ಸು ಇಲ್ಲ, ಟೈಮು ಇಲ್ಲ. ಅದನ್ನು ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಅದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಅದನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಹಬ್ಬದ ವಾತಾವರಣ ನಿಮಗೂ ಸಹ ಖುಷಿ ಕೊಡುತ್ತೆ. ಸಂಕ್ರಾಂತಿಯ ಶುಭಾಶಯಗಳನ್ನ ಎಲ್ಲರಿಗೂ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಒಟ್ಟಾರೆ ಶೈಕ್ಷಣಿಕ ವಾತಾವರಣದಲ್ಲಿ ಮಕ್ಕಳಿಗೆ ಹಬ್ಬದ ವಿಶೇಷವನ್ನ ತಿಳಿಸಿಕೊಡುವ ಶಾಲಾ ಆಡಳಿತ ಮಂಡಳಿ ಶಿಕ್ಷಕರ ಶ್ರಮಕ್ಕೆ ಪೋಷಕರು ಕೂಡ ಒಂದು ಸಲ್ಯೂಟ್ ಹೇಳಬೇಕಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.